ಜಗಳ ಆಗೈತೆ ಅಂದ ತಕ್ಷಣ ನೋಡಿ ಹೆಂಗ್ ಬರ್ತಾರೆ ನಮ್ಮ ಹುಡುಗರು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೊರಟೆ, ಬನ್ನಿ ಹೋಗುವ. ಇಲ್ಲ ಗೈಸ್, ಇವತ್ತು ಬೇಗ ಬಂದ್ಬಿಟ್ಟು ನಮ್ಮ ಹುಡುಗ ಇಲ್ಲಿ ಒಂದು ವಾರದಿಂದ ಕಾಲೇಜ್ ಬಂದಿಲ್ಲ, ಇವತ್ತು ಬರ್ತಾವನ್ ಕಾಲೇಜ್ಗೆ. ಸ್ಟಾರ್ಟ್ ಮಾಡ್ದ. ಇಲ್ಲಿ ನೋಡಿ ಗೈಸ್, ಇಲ್ಲೊಬ್ಬ ನಿಂತವನೆ, ಒಬ್ಬೊಬ್ಬರೇ ಸಿಗ್ತಾವ್ರಿ ಈಗ ಎಲ್ಲರೂ. ಒನ್ ಅವರ್ ಜರ್ನಿ ಮಾಡ್ಕೊ ಬರ್ಬೇಕು ನೋಡಿ ಅಂತ ಹಂಗೆ ಬಂದ್ಬಿಟ್ಟವ್ ನೀನು. ಗೈಸ್ ಇಲ್ಲೊಬ್ಬ ಹುಡುಗಿ ನೋಡ್ಕೊಂಡು ಹೆಂಗ್ ನಿಂತಾವ ನೋಡಿ, ಹುಡುಗಿರ್ ಬರ್ತಾವ್ರೆ ಅಂತ ಆ ಕಡೆ ಗೇಟ್ ಹತ್ರನೇ ನೋಡ್ಕೊಂಡು ನಿಂತಾವ. ನಾನು ಇಲ್ಲ ಮಕ್ಕ ತಿರ್ಸಲ್ಲ, ಸಾಕು ನೋಡಿದ್ದು ಹುಡುಗಿ ಇಲ್ಲಿ ಆ ಕಡೆ, ಅದು ಅಲ್ಲೇ ನೋಡ್ಬೇಕಾ ಯಾಕೆ ನೋಡಿ ಗೈಸ್. ಲೇಟಾಗಿ ಹೋಗ್ತಿದೀವಿ ಕ್ಲಾಸ್ಗೆ, ಏನಂತ ಗೊತ್ತಿಲ್ಲ. ಟೀಚರ್ ನೋಡ್ಬೇಕು, ನಾವು ಕ್ಲಾಸ್ಗೆ ಹೋಗಿ ನೋಡಿದ್ರೆ ಇನ್ನೂ ಟೀಚರೇ ಬಂದಿರಲಿಲ್ಲ ಗೈಸ್. ಆರಾಮಾಗಿ ಕೂತಿದ್ವಿ ಎಲ್ಲ. ನೋಡಿ ಗೈಸ್, ನಂದೇ ಅಟೆಂಡೆನ್ಸ್ ಕೊಟ್ಟಿದ್ದೆ ಇವತ್ತು, ನಾನು ಆಬ್ಸೆಂಟ್ ಆಗ್ಬಿಟ್ಟು. ನೆಕ್ಸ್ಟ್ ಪೀರಿಯಡ್ ಕಂಬೈನ್ ಕ್ಲಾಸ್ ಇತ್ತು ಅಂತ ಪಕ್ಕ ಕ್ಲಾಸ್ಗೆ ಹೋದ್ವಿ ಗೈಸ್. ಕ್ಲಾಸ್ ಮುಗಿಸ್ಕೊಂಡು ಬ್ರೇಕ್ ಆಗೀಚೆ ಅಂದ್ರೆ ನನ್ನ ಮಕ್ಳು ನೋಡಿ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಹೋಗ್ತಾರೆ ನನ್ನ ಮಕ್ಕಳು. ನಮ್ಮ ಕ್ಲಾಸ್ ಟಾಪರ್ ಶಕೀಬ್ ಅಲಿ, ಟಾಪರ್ 2 ರಸೂಲ್. ಅದೇ ಬೇರೆ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಅಣ್ಣ ಏನೋ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾನೆ ನೋಡಿ. ಈಗ ಸುಮ್ಕೂರೋದು ತಪ್ಪು, ಸಖತ್ ತಪ್ಪು. ನೀನು ಹೊಡಿಬೇಕೀಗ, ಈಗ ನೀನು ಫೈಟ್ ಮಾಡ್ಬೇಕು, ಇಷ್ಟೇನಾ ಅಭಿಮಾನ? ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ. ಬ್ಯಾವರ್ಸಿ ತುಂಬ ಲೇಟ್ ಆಗೋರು ಎಲ್ಲ ಲೇಟ್ ಆಗಿ ಹೋಗ್ಬೇಕು ನೋಡಿ. ನಮ್ಮ ಹುಡುಗರೆಲ್ಲ ಲೇಟ್, ಅಷ್ಟು ಹೊಂದಾಣಿಕೆ ಐತೆ ಬಾಯ್ಸಲ್ಲಿ. ಕ್ಲಾಸ್ ಮುಗಿಸ್ಕೊಂಡು ಈಗ ಲಂಚ್ ಬ್ರೇಕ್ ಹೋಗ್ತಾರೆ, ಕ್ಯಾಂಟೀನ್ಗೆ ಹೋಗ್ಬೇಕು. ಬನ್ನಿ ಹೋಗುವ ಕ್ಯಾಂಟೀನ್ ಬಂದ್ವಿ ಗೈಸ್. ಏನೇನು ಬೇಕೆಲ್ಲ ಆರ್ಡ್ರ್ ಮಾಡ್ಕೊಂಡು ಕುತ್ಕೊಂಡ್ವಿ ತಿನ್ನಕ್ಕೆ. ಫ್ರೆಂಡ್ಸ್ ಆನೆ ಬಂತು, ಆನೆ ಹೊಂಟು ಹೋಗ್ಬಿಡ್ತಾರಲ್ವಾ. 100K 200K ರೀಚು. ಒನಕೆ ಎಲ್ಲ ಇಲ್ವೇ ಇಲ್ಲ. ಇಲ್ಲ ಅದಾದ್ಮೇಲೆ ಮಿಲಿಯನ್. ಎಷ್ಟು ಬೇಕು ಮಿಲಿಯನ್? 2 ಮಿಲಿಯನ್, 5 ಮಿಲಿಯನ್, 12 ಮಿಲಿಯನ್ ಹಿಂಗೆ. ಕ್ಯಾಂಟೀನಲ್ಲಿ ಊಟ ಎಲ್ಲ ತಿನ್ಕೊಂಡು ಇನ್ನೂ ಬೇಜಾನ್ ಟೈಮ್ ಇತ್ತು ಅಂತ ಒಂದು ರೈಡ್ ಹೋಗಿ ಬರೋಣ ಅಂತ ಈಚೆ ಬಂದ್ವಿ ಗೈಸ್, ನಾನು ನನ್ನ ಫ್ರೆಂಡು. ಪಾರ್ಕಿಂಗ್ ಬಂದು ನೋಡಿದ್ರೆ ಗೈಸ್ ಲೇಟ್ ಆಯ್ತು ಅಂತ ಎಲ್ಲ ಇಲ್ಲೇ ಅವರು. ಇನ್ನೂ ನನ್ನ ಮಕ್ಳು ಯಾರು ಕ್ಲಾಸ್ಗೆ ಹೋಗಿಲ್ಲ. ನಿಮ್ಮ ಮಕ ನೋಡು, ನೋಡಿಲಿ ರಾಯಲ್ ಎನ್ಫೀಲ್ಡ್ ಗಾಡಿ, ಐಫೋನ್ ಇದೆ. ಐಫೋನ್ ಇದ್ರೆ ಐಫೋನಲ್ಲಿ ಬ್ಯಾಲೆನ್ಸ್ ಇಲ್ವಲ್ಲ ಗುರುವೆ. ನಮಗೆಲ್ಲ ಗೊತ್ತಾಗೋಯ್ತು. ಮಧ್ಯಾಹ್ನ ಲಂಚ್ ಬ್ರೇಕ್ ಮುಗಿಸ್ಕೊಂಡು ನೋಡಿ ಲೇಟಾಗಿ ಹೋಗ್ತಾ ಇದೀವಿ, ಬೇಗ ಹೋಗ್ಬೇಕು ಕ್ಲಾಸ್ಗೆ. ಈಗ ಸೆಮಿನಾರ್ ಇತ್ತು, ಅದಕ್ಕೆ ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕಿತ್ತು. ನಮ್ಮ ಕ್ಲಾಸಲ್ಲಿ ಪ್ರೊಜೆಕ್ಟರ್ ಇಲ್ಲ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡೋಣ ಬನ್ನಿ. ಏನು ಪ್ರಿಪೇರೇ ಆಗಿಲ್ಲ ಅನ್ಕೊಳ್ರಿ ಸೆಮಿನಾರ್ಗಂತೂ. ಸುಮ್ಮನೆ ಹೋಗಿ ಮಾಡ್ಬಿಟ್ಟು ಬರ್ಬೇಕು, ಎಷ್ಟೆಲ್ಲ ಏನಿರುತ್ತೆ ಅದನ್ನೇ ನೋಡಿ. ನಮ್ಮ ಹುಡುಗರೆಲ್ಲ ಬರ್ತಾರೆ ಪ್ರಿಪೇರ್ ಆಗ್ಬಿಟ್ಟು ಸೆಮಿನಾರ್ಗೆ. ನಾನು ಫಸ್ಟ್ ಹೇಳ್ದಂಗೆ ಯಾವ ಜಗಳನೂ ಆಗಿಲ್ಲ ಗೈಸ್. ಸೆಮಿನಾರ್ಗೆ ಹೋಗ್ತಿದ್ವಿ, ಸುಮ್ಮನೆ ನಾನು ವೀಡಿಯೋ ಮಾಡ್ಕೊಂಡು ಅಷ್ಟೇ. ಒಂದು ಬ್ಯಾಗೇ ತಂದಿರಲಿಲ್ಲ ಕ್ಲಾಸ್ಗೆ, ಈಗ ಎತ್ಕೋತ ಒಂದು ಬ್ಯಾಗ್ನ ಬೇರೆ ಬಿಲ್ಡಿಂಗ್ ಶಿಫ್ಟ್ ಆಗುವಾಗ. ನೋಡಿ ಇಂಥ ಪ್ರತಿಭೆ ಎಲ್ಲಿ ಸಿಗುತ್ತೆ ನಿಮ್ಗೆ? ಹೆಂಗಲ್ಲ ಈ ಥರ ಇದ್ರೆ ಟ್ಯಾಗ್ ಮಾಡಿರಿ. ದೇಶ ನಾವು ಕೊಟ್ಟಿರೋ ದೇಶ ಇದು. ನೋಡಿ ಫ್ರೆಂಡ್ಸ್, ಕ್ಲಾಸ್ ಮುಗಿತ್ತು, ಸೆಮಿನಾರ್ ಮಾಡ್ತೀವಿ ಅನ್ಕೊಂಡ್ರೆ ಮಾಡಲಿಲ್ಲ. ಸದ್ಯ ನಾಳೆ ಮಾಡ್ತೀವಿ ಅಂದರು. ಹೆಂಗೋ ನಾವು ಪ್ರಿಪೇರ್ ಆಗಿರಲಿಲ್ಲ ಅಂತ ಖುಷಿಯಿಂದ ಎದ್ದು ಬಂದು ಈಚೆಗೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಟೀ ಅಂಗಡಿ ಹತ್ರ ಬಂದೆ. ಟಿಶ್ಯೂನ್ ಎಲ್ಲ ಮಕ್ಕ ಒರ್ಸಕ್ಕೆ ಯೂಸ್ ಮಾಡಿದ್ರೆ ಈ ನನ್ನ ಮಗ ನೋಡಿ ಕಾಲು ಒರ್ಸಕ್ಕೆ ಯೂಸ್ ಮಾಡ್ತಾನೆ. ಅಣ್ಣ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಸಾಹಸ ಮಾಡ್ತಿದ್ರು. ಅಂತೂ ಇಂತೂ ಕಿಕ್ ಹೊಡೆದು ಕೊನೆಗೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ಟಾರ್ಟ್ ಮಾಡಿ ಖುಷಿಲಿದ್ದಾಗ ಈ ನನ್ನ ಮಗ ಬಂದು ಆಫ್ ಮಾಡ್ಬಿಟ್ಟ ಗೈಸ್. ಪಾಪ ಇಷ್ಟೊತ್ತಾಗ ಕಷ್ಟ ಮಾಡಿ ಆಫ್ ಮಾಡಿದ್ದೀನಿ, ನನ್ನ ಮಗ ಹಾಳು ಮಾಡ್ಬಿಟ್ಟ ಗೈಸ್. ಗಾಡಿ ಏನೋ ಓಡಿಸ್ತೀನಿ ಅಂತ ಹೋಗ್ಬಿಡ್ತಾರೆ ಗೈಸ್ ಕೀ ಇಸ್ಕೊಂಡು. ಎಲ್ಲ ನೋಡ್ರಿ ಗಾಡಿ ಹೇಳೋಕ್ಕೆ ಮುಕ್ಕಿರುತ್ತವನು. ಎಲ್ಲ ಮುಗಿಸ್ಕೊಂಡು ಹೋಗುವ ಹಂಗೆ ಒಂದು ಸ್ವಲ್ಪ ಏನಾರು ತಿನ್ಕೊ ಹೋಗೋಣ ಅನ್ಕೊಂಡು ನಾನು ನಮ್ಮ ಹುಡುಗ ಸೈಡ್ಗೆ ಹಾಕೊಂಡು ತಿನ್ಕೊಂಡು ಹೊರಟೆ ಗೈಸ್. ಅಲ್ಲಿಂದ ತಿರ್ಗ ಮನೆ ಕಡೆಗೆ. ಫೈನಲಿ ಗೈಸ್ ಮನೆಗೆ ಬಂದೆ. ಇಷ್ಟೇ ಇವತ್ತಿನ ವ್ಲಾಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.